ಹಿರೇಹಾಳ್ ಇಂದು ಶನೇಶ್ವರ ಜಯಂತಿ. ವಾಲ್ಮಿ ಅಮಾವಾಸ್ಯೆಯಿಂದ ಆಚರಿಸುವ ಶನಿ ಜಯಂತಿಯ ಮಹತ್ವ ಮತ್ತು ಪರಿಹಾರಗಳ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ. ಶನಿ ದೋಷ ಮತ್ತು ಸಾಡೆ ಸಾತಿಯಿಂದ ಬಳಲುವವರಿಗೆ ಈ ದಿನ ವಿಶೇಷ ಕಪ್ಪು ಎಳ್ಳು, ಉದ್ದಿನಬೇಳೆ ದಾನ, ಶನಿ ಪೂಜೆ ಮತ್ತು ಮಂತ್ರ ಜಪ ಮುಂತಾದ ಪರಿಹಾರಗಳ ಜೊತೆಗೆ ಶನಿದೇವನ ಅನುಗ್ರಹ ಪಡೆಯಲು ಈ ದಿನ ಏನು ಮಾಡಬೇಕೆಂಬುದರ ಸಂಪೂರ್ಣ ಮಾಹಿತಿಯನ್ನು ಅಪ್ಪಣ್ಣಾಚಾರ್ಯರಿಂದ ತಿಳಿದುಕೊಳ್ಳಿ. ಯಾರಿಗೆ ಜಾತಕ ಪ್ರಕಾರ ಲಗ್ನ ಅಥವಾ ಪ್ರಥಮ ಶನಿ, ಮುಂಗೋಪಿ ಜಾಸ್ತಿ ಇರ್ತಾನೆ, ಸೊಕ್ಕು ಜಾಸ್ತಿ ಇರ್ತದೆ, ಆಮೇಲೆ ತಾನು ನಡೆದಿದ್ದೇ ಹಾದಿ, ಯಾರ ಮಾತು ಕೇಳದ ಹಾಗೆ ಇರುವಂಥದ್ದು ಪ್ರಥಮ ಶನಿಯೊಳಗಿರ್ತಕ್ಕಂಥ ಜಾತಕನಿಗಿರುತ್ತದೆ. ಇನ್ನು ಎರಡನೇ ಶನಿ ಧನಹಾನಿ, ಕುಟುಂಬದಲ್ಲಿ ವಿರಸ ಇರುವುದಿಲ್ಲ, ಆವಾಗ ದಾಂಪತ್ಯದಲ್ಲಿ ಜಗಳಾಟ ಇವೆಲ್ಲ ನಡೀತಿರ್ತವೆ. ಇನ್ನು ಚತುರ್ಥ ಶನಿ ತಾಯಿ ಆರೋಗ್ಯದಲ್ಲಿ ಏರ್ಪೇರಾಗುವ ಸಂಭವ ಇರ್ತದೆ. ಆಮೇಲೆ ಅಲ್ಲಿರ್ತಕ್ಕಂಥ ಅವನ ಪುತ್ರ ಆಗಲಿ ಪುತ್ರಿಯಾಗಲಿ ತಮ್ಮ ಕೆಲಸ ಬಿಟ್ಟು ತಾಯಿಯ ಸೇವೆಯನ್ನು ಮಾಡುವಂಥ ಭಾಗ್ಯ ಸಿಗುತ್ತದೆ ಖರೆ, ಆದರೆ ಕೆಲಸವನ್ನು ಬಿಡುವಂಥ ಸಂದರ್ಭ ಒದಗಿ ಬರ್ತದೆ. ಇನ್ನು ಪಂಚಮ ಶನಿ ಸಂತಾನಕ್ಕೆ ಅಡೆತಡೆ ಆಗುವ ಸಂಭವ ಇರ್ತದೆ. ಸಪ್ತಮ ಶನಿ ಇದು ಒಂದು ವೇಳೆ ಸಪ್ತಮದಲ್ಲಿದ್ದರೆ ಮದುವೆ ಭಾರಿ ವಿಳಂಬವಾಗುತ್ತದೆ. ಕೂಡಿ ಮಾಡುವ ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಭಾರಿ ನಷ್ಟ ಅನುಭವಿಸುವಂಥ ಸಂಭವ, ಯಾವುದೇ ರೀತಿ ನೆಮ್ಮದಿ ಇರುವುದಿಲ್ಲ. ಇನ್ನು ಅಷ್ಟಮ ಶನಿ ನಿರಂತರ ಹಾಸಿಗೆ ಹಿಡಿಯುವ ಸಂಭವ, ಮರಣದ ಭಯ ಈ ರೀತಿ ಇರ್ತದೆ. ಇನ್ನು ದಶಮ ಶನಿ ನೀವು ಮಾಡುವ ಕೆಲಸದಲ್ಲಿ ಕಿರಿಕಿರಿ, ಉದ್ಯೋಗಕ್ಕೆ ತೊಂದರೆ ಇವೆಲ್ಲ ಅನುಭವಿಸಬೇಕಾಗ್ತದೆ. ಇನ್ನು ದ್ವಾದಶ ಶನಿ ಹಣ ವ್ಯಯ, ಸಂಪಾದನೆಯಲ್ಲಿ ಕುಂಠಿತ. ಈ ಮೇಲೆ ತಿಳಿಸಿದ ಎಲ್ಲವೂ ಶನಿಗ್ರಹ ಇರುವ ಸ್ಥಳ ಹಾಗೂ ತೊಂದರೆ. ನೀವು ಇವತ್ತು ಒಂದು ಪರಿಹಾರ ಮಾಡಿಕೊಂಡರೆ ನಿಮ್ಮ ಅದೃಷ್ಟ ಇದ್ದರೆ ಪರಿಹಾರ ಸಿಕ್ಕರೂ ಸಿಗಬಹುದು. ಪರಿಹಾರ ಏನೆಂದು ಮುಂದೆ ತಿಳಿಸಲಾಗುವುದು. ಆ ಪರಿಹಾರವನ್ನು ತಾವು ಲಕ್ಷ್ಯ ಕೊಟ್ಟು ಮಾಡಿದರೆ ಎಲ್ಲವೂ ದೊರೆಯುವ ಸಂಭವ ಇರ್ತದೆ. ಯಾವುದಕ್ಕೂ ಅದೃಷ್ಟ ಬೇಕೇ ಬೇಕು. ಆದಷ್ಟು ಶನೇಶ್ವರನ ಒಂದು ಅನುಗ್ರಹ ಪಡೆದು ಇವತ್ತಿನ ದಿವಸ ನೀವು ಪರಿಹಾರ ಮಾಡಿಕೊಂಡರೆ 1 ವರ್ಷ ನಿಮಗೆ ಸಂಪೂರ್ಣ ಫಲ ಸಿಗೋದರಲ್ಲಿ ಯಾವುದೇ ಸಂಶಯವಿಲ್ಲ. 1 ವರ್ಷ ಯಾವ ಪರಿಹಾರನೂ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಇವತ್ತೊಂದು ದಿವಸ ಮಾಡಿಬಿಟ್ರೆ ಸಾಕು. ಮುಂದಿನ ಶನೇಶ್ವರ ಜಯಂತಿವರೆಗೆ ನೀವು ಎಲ್ಲವನ್ನು ಪಡೆಯುವ ಸಾಮರ್ಥ್ಯ ನಿಮ್ಮಲ್ಲಿ ಬರ್ತದೆ.